ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗಿಡಮೂಲಿಕೆಗಳು ಮತ್ತು ಅದರ ಉಪಯೋಗನ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ, ನಮ್ಮ ಮಾವಾಗೆ ತುಂಬ ಹುಷಾರಿರಲಿಲ್ಲ. ಪಕ್ಕದಲ್ಲಿರುವ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೆ. ಅಲ್ಲಿ ಗಿಡಮೂಲಿಕೆಗಳ ಉದ್ಯಾನವನ್ನು ಹಾಕಿದ್ದಾರೆ, ಅರ್ಬಲ್ ಗಾರ್ಡನನ್ನು ಬೆಳೆಸಿದ್ದಾರೆ. ನೋಡಿದ ತಕ್ಷಣ ಭಾರಿ ಖುಷಿಯಾಯಿತು. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಗಾರ್ಡನ್ನ ಬೆಳೆಸಿದ್ದಾರೆ. ಅದರ ಉಪಯೋಗನೂ ಕೂಡ ಅಲ್ಲೇ ಹಾಕಿದ್ದಾರೆ, ಬೋರ್ಡಲ್ಲಿ ಹಾಕಿದ್ದಾರೆ. ನಮ್ಮ ಮನೆಯ ಪಾಟ್ನಲ್ಲಿ ಬೆಳೆಸಬಹುದಾದಂತಹ ಗಿಡಗಳು ಫ್ರೆಂಡ್ಸ್. ಇದೆಲ್ಲ ನಮ್ಮ ವ್ಯೂವರ್ಸ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೀನಿ. ಖಂಡಿತ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಕೊಡಿ. ಮೊದಲಿಗೆ ನಾವು ಆಲೋವೆರಾ ಗಿಡವನ್ನು ನೋಡೋಣ. ಈ ಗಿಡ ಚರ್ಮಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಆ ಆಲೋವೆರಾ ಜೆಲ್ಲನ್ನು ನಾವು ಬರೀ ಹೊಟ್ಟೆಯಲ್ಲಿ ತಿಂತಾ ಬಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನಾವು ದೊಡ್ಡಪತ್ರೆ ಗಿಡದ ಉಪಯೋಗ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ನೆಗಡಿ ಕೆಮ್ಮುಗೆ ತುಂಬ ಒಳ್ಳೆಯದು, ಹಾಗೆ ಸ್ತನ ಕ್ಯಾನ್ಸರ್ಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ಕೂಡ ನಮ್ಮ ಮನೆ ಮುಂದೆ ಬೆಳೆಸಬಹುದು. ನೆಕ್ಸ್ಟ್ ಕರ್ಬೇ ಸೊಪ್ಪನ್ನು ನೋಡೋಣ, ಅದರ ಉಪಯೋಗನ ತಿಳ್ಕೊಳ್ಳೋಣ. ಕರ್ಬೇ ಸೊಪ್ಪು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಹಾಗೆ ನಮ್ಮ ಮೈಯಲ್ಲಿರುವಂತಹ ಕೆಟ್ಟ ಕೊಬ್ಬನ್ನು, ಇದಲ್ಲದೆ ಡಯಾಬಿಟಿಸ್ಗೆ, ಕಿಡ್ನಿಗೆ, ಚರ್ಮಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾವು ಮಂಗರವಳ್ಳಿ ಬಳ್ಳಿಯನ್ನು ನೋಡೋಣ. ಇದನ್ನು ಪೆರಂಡೆ ಅಂತ ಕೂಡ ಕರೀತಾರೆ. ಇದು ಬಂದ್ಬಿಟ್ಟು ಮೂಳೆಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮತ್ತು ಕೀಲು ನೋವು ಅಂದರೆ ಈ ಜಾಯಿಂಟ್ ಪೇನಿಗೆ ಎಲ್ಲ ತುಂಬ ಇದು ಒಳ್ಳೆಯದು. ಇದನ್ನು ಚಟ್ನಿ ಮಾಡಿಬಿಟ್ಟು ತಿನ್ನಬಹುದು. ನೆಕ್ಸ್ಟು ನಾವು ಕಲೋಂಜಿ ಪಿನ್ನಟ ಅಂತ ಒಂದು ಗಿಡ ಇದೆ ನೋಡಿ ಫ್ರೆಂಡ್ಸ್. ಇದು ಈ ಥರ ರೀತಿಯಲ್ಲಿ ಇರುತ್ತೆ ಎಲೆಗಳು. ಇದು ಬಂದ್ಬಿಟ್ಟು ಕಣ್ಣಿನ ನೋವಿಗೆ, ನಮಗೆ ಕಣ್ಣು ಬಂದಾಗ ಇದರ ಒಂದು ಜ್ಯೂಸನ್ನು 2 ತೊಟ್ಟು ಕಣ್ಣಿಗೆ ಹಾಕಿದ್ರೆ ಕಣ್ಣು ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋ ಗಿಡ ಬಂದ್ಬಿಟ್ಟು ಇನ್ಸುಲಿನ್ ಗಿಡ ಅಂತ. ಇದರ ಉಪಯೋಗ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇದು ಮಧುಮೇಹಕ್ಕೆ ತುಂಬ ಒಳ್ಳೆಯದು ಈ ಗಿಡ. ಅದಲ್ಲದೆ ಡಯಾಬಿಟಿಕ್ ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಾವು ನೋಡೋ ಗಿಡ ಬಂದ್ಬಿಟ್ಟು ತುಳಸಿ ಗಿಡ. ತುಳಸಿ ಗಿಡ ಇಲ್ಲದೆ ಇರೋ ಮನೆಯೇ ಇರಲ್ಲ. ನಮಗೆ ನೆಗಡಿ ಕೆಮ್ಮು ಏನಾದರೂ ಬಂದಾಗ ಇದನ್ನು ಎಲೆಗಳನ್ನ ಕಷಾಯ ಥರ ಹಾಕ್ಬಿಟ್ಟು ನಾವು ಕುಡಿತೀವಿ. ಇದು ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಕೂಡ ನಾವು ಮನೆಯಲ್ಲಿ ಬೆಳೆಸಬಹುದು. ನೆಕ್ಸ್ಟು ನಾವು ನೋಡೋ ಗಿಡ ಬಂದ್ಬಿಟ್ಟು ಶತಾವರಿ ಗಿಡ ಅಂತ ಹೇಳ್ಬಿಟ್ಟು. ಇದು ಒಂಥರ ಹುಲ್ಲಂಗಿರುತ್ತೆ. ನಾನು ನೋಡಿದ್ದೀನಿ ಇದಕ್ಕೆ ಮುಂಚೆ, ಇದನ್ನು ಶೋ ಗಿಡ ಅಂದ್ಕೊಂಡೆ. ಇಲ್ಲಿ ಬಂದ ಮೇಲೇ ಇದರ ಒಂದು ಮಹತ್ವ, ಇದರ ಉಪಯೋಗ ಏನು ಅಂತ ಹೇಳ್ಬಿಟ್ಟು ನನಗೆ ತಿಳಿತು. ಇದು ನೋಡಿ ಫ್ರೆಂಡ್ಸ್, ಹಾಗೆ ಹುಲ್ಲಂಗೆ ಇದೆ, ಇದು ಶೋ ಗಿಡಗಳ ಥರ. ಇದರ ಉಪಯೋಗ ಏನು ಅಂದರೆ, ಇದನ್ನು ಅಲ್ಸರ್ ಚಿಕಿತ್ಸೆಗೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಇದನ್ನು ಬಳಸ್ತಾ ಇದ್ದಾರೆ ಫ್ರೆಂಡ್ಸ್. ಇದರ ಒಂದು ಬೇರನ್ನು ಬಳಸಲಾಗಿದೆ. ಇದನ್ನು ಕೂಡ ನಾವು ಶೋ ಗಿಡ ಥರ ನಾವು ಈ ಉಪಯುಕ್ತವಾದಂತಹ ಗಿಡಗಳನ್ನು ನಾನು ಹಾಕಿರುವಂತಹ ಎಲ್ಲ ಗಿಡಗಳನ್ನು ನಾವು ಮನೆ ಪಾಟ್ನಲ್ಲಿ ಬೆಳೆಸಿರ್ಬೋದು. ಈ ವ್ಲಾಗ್ ಎಲ್ಲ ಗಿಡ ಪ್ರೇಮಿಗಳಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನೆಗಳಲ್ಲಿ ಶೋ ಗಿಡದ ಜೊತೆಗೆ ಈ ಥರ ಮನೆ ಮದ್ದುಗಳ ಗಿಡಮೂಲಿಕೆಗಳನ್ನು ಬೆಳೆಸಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡುಗಳಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ಯೂಸ್ಫುಲ್ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗೇಶ್ ಚಾನಲ್. ಇನ್ನೊಂದು ಸೂಪರ್ ಆಗಿರುವಂತಹ ಹೊಸ ವಿಡಿಯೋ ಒಂದಿಗೆ ನೋಡೋಣ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.